ನಮ್ಮ ACS UD ಮತ್ತು MD ಮೆಟ್ರೋ BMRCL ಹಾಗೂ ಎಲ್ಲ BMRCLನ ನಿರ್ದೇಶಕರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು, ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆಗೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿದ್ದೇವೆ. ನಾನು ಅವರಿಗೆ ಭಾಳ ಮುಖ್ಯವಾಗಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು, ಬೆಂಗಳೂರಿನ ಜನ ನಮ್ಮ ಮೆಟ್ರೋ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಮೆಟ್ರೋ ಜೊತೆಗೆ ಒಂದು ಭಾವನಾತ್ಮಕ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಪೀಪಲ್ ಆಫ್ ಬ್ಯಾಂಗ್ಳೂರ್ ಹ್ಯಾವ್ ಎ ಗ್ರೇಟ್ ಪ್ಯಾಷನ್ ಫಾರ್ ನಮ್ಮ ಮೆಟ್ರೋ. Whether they use it or not, but still people have high levels of expectations and a passionate involvement in anything related to metro. So ಈ ಒಂದು ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು BMRCLನವರು. ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮೊದಲಿಗೆ ಆ ನಿರೀಕ್ಷೆಯನ್ನು ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ನಾವು ಈ ದೇಶದಲ್ಲಿ ಯಾವ್ಯಾವ ಮೆಟ್ರೋ ನಿರ್ಮಾಣ ಸಂಸ್ಥೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಸ್ವಾಯತ್ತ ಸಂಸ್ಥೆಗಳಾಗಿ ಕಟ್ಟಿದ್ದೇವೆ. ಅಲ್ಲಿ ಯಾರ್ದು ಕೂಡ ಒಂದು ರೀತಿ ಇಂಟರ್ಫಿಯರೆನ್ಸ್ ಇರಬಾರ್ದು ಅಂತೇಳಿ ಸಾಕಷ್ಟು ಅವರಿಗೆ ಸ್ವಾಯತ್ತತೆಯನ್ನು ಕೊಟ್ಟಿದ್ದೇವೆ. ಆದರೆ ಸ್ವಾಯತ್ತತೆ ಜೊತೆಗೆ ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರಬೇಕು. Autonomy, for it to be meaningful, must be accompanied by accountability. Otherwise, illa ant helidre it becomes just free for all. ಆ ರೀತಿ ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಕೆಲಸದಲ್ಲಿ ನಾವು ಜನಗಳಿಗೆ ಉತ್ತರದಾಯಿತ್ವವನ್ನು ಇಟ್ಕೋಬೇಕು. ಉತ್ತರದಾಯಿತ್ವ ಬರಬೇಕು ಅಂದರೆ ಜನಗಳ ಅಪೇಕ್ಷೆ ಏನು, ನಿರೀಕ್ಷೆ ಏನು, ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೆಲ್ಲ ಹೇಳಿದ್ದೇನೆ ಅವರಿಗೆ ಅಂದರೆ, ನಾವು ಇಲ್ಲಿವರೆಗೂ ಕೂಡ ಜನಗಳಿಗೆ ಯಾವ ಕಾಲಮಿತಿ ಒಳಗಡೆ ಮಾಡ್ತೀವಿ ಅಂತ ಏನೇನು ಭರವಸೆ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ 2 ವರ್ಷ, 1 ವರ್ಷ, 3 ವರ್ಷ ಈ ರೀತಿ ಗಡಿಗಳನ್ನು ನಾವು ಮೀರಿದ್ದೇವೆ. ಬಹುಶಃ ನನಗೆ ತಪ್ಪು ಗ್ರಹಿಕೆ ಇರಬಹುದು, ಇದ್ದಲ್ಲಿ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲಿವರೆಗೂ ಯಾವ ಒಂದು ಡೆಡ್ಲೈನ್ಗೂ ಕೂಡ ನಾವು ಮೀಟ್ ಆಗಿಲ್ಲ ಅಂತ. ಮೇ ಬಿ ಐ ಆಮ್ ಮಿಸ್ಟೇಕನ್, ಬಟ್ ದಟ್ ಈಸ್ ಆರ್ ನಿಯರರ್ ಟು ದ ಡೆಡ್ಲೈನು ನಾವು ಮಾಡೋಕ್ಕೆ ಆಗಿಲ್ಲ. ನಿಯರರ್ ಟು ದ ಡೆಡ್ಲೈನು ನಾವು ಮಾಡಲಿಕ್ಕೆ ಆಗಿಲ್ಲ. ಸೊ ಸಮ್ವೇರ್ ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ನಾವು ಶಂಕುಸ್ಥಾಪನೆ ಮಾಡಿ ಸುಮಾರು 25 ವರ್ಷ ಆಗಿದೆ. ಕೆಲಸ ಆರಂಭ ಮಾಡಿ 22 ವರ್ಷ ಆಗಿದೆ ಅನ್ಸುತ್ತೆ. ಮಾನ್ಯ ಶ್ರೀ SM ಕೃಷ್ಣ ಅವರು ಬಹುಶಃ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಇಷ್ಟು ವರ್ಷ ಆದರೂ ಕೂಡ ಒಂದು ಕೆಲಸ ಎಷ್ಟು ವರ್ಷ ಬೇಕಾಗುತ್ತೆ ಮಾಡಲಿಕ್ಕೆ ಅಂತ ನಿಖರವಾಗಿ ನಾವು ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಾಡಿದ ಅಂದಾಜು ಪ್ರಕಾರ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದು ನಮ್ಮ ಸಂಸ್ಕೃತಿ ಯಾಕೆ ಆಗಿದೆ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಹೇಳಿದ್ದೇನೆ. ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಜನಗಳ ಭಾವನೆಗೆ ಧ್ವನಿಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಐ ಆಮ್ ಸಿಟಿಂಗ್ ಹಿಯರ್ ಆಸ್ ದ ವಾಯ್ಸ್ ಆಫ್ ದ ಪೀಪಲ್. ಐ ಆಮ್ ಓನ್ಲಿ ಗಿವಿಂಗ್ ವಾಯ್ಸ್ ಟು ದ ಫೀಲಿಂಗ್ಸ್ ಅಂಡ್ ಕನ್ಸರ್ನ್ಸ್ ಆಫ್ ದ ಪೀಪಲ್. ಇದು ನನ್ನ ಭಾವನೆ ಅಲ್ಲ, ಯಾಕಂದರೆ ನಾನು ದಿನನಿತ್ಯ ಮೆಟ್ರೋ ಉಪಯೋಗಿಸೋನು ಅಲ್ಲ. ಬೆಂಗಳೂರಿನಲ್ಲಿ ಜನ ಟ್ರಾಫಿಕ್ ಸಮಸ್ಯೆಯಿಂದ ಜೀವನ ಹೈರಾಣ ಆಗಿದೆ. ಎಲ್ಲೋ ಒಂದು ಕಡೆ ಮೆಟ್ರೋಯಿಂದ ನಮ್ಮ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಬದುಕು ಸುಧಾರಣೆ ಆಗುತ್ತೆ, ದಿನನಿತ್ಯದ ಜೀವನ, ದೈನಂದಿನ ಜೀವನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ನಾವು ಸರ್ಕಾರಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೆಲಸದ ಗತಿಯನ್ನು ತ್ವರಿತ ಮಾಡಬೇಕು, ವೇಗ ತರಬೇಕು ನಮ್ಮ ಕೆಲಸದಲ್ಲಿ. ಇದು ನನ್ನ ಬಹಳ ಪ್ರಮುಖವಾದಂಥ ಸಂದೇಶ ಅವ್ರಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಹೇಳಿದ್ದೇನೆ, ಇದು ನಾನಂತೂ ನನಗೆ ಬೇರೆ ಉದ್ಯೋಗ ಇಲ್ಲ, ನನಗೆ ಇರೋದು ಒಂದೇ ಉದ್ಯೋಗ, ನನಗೆ ಬೇರೆ ಯಾವುದು ಹವ್ಯಾಸನೂ ಇಲ್ಲ, ಬೇರೆ ಕೆಲಸನೂ ಇಲ್ಲ. ನಾನು
ನಿಮ್ಮ ಹಿಂದೆನೇ ಬೆನ್ನಲ್ಲೇ ಇರ್ತೇನೆ ನಾನು ಅಂತಲೂ ಕೂಡ ಹೇಳಿದ್ದೇನೆ. ಒಟ್ಟಾರೆ ನಾವು ಅವರು ಎಲ್ಲರೂ ಸೇರಿ ಇದನ್ನ ಜನಗಳ ನಿರೀಕ್ಷೆ ಈಡೇರಿಸೋದಕ್ಕೆ ಸಂಪೂರ್ಣವಾಗಿ ಆಗದೆ ಹೋದ್ರೂ ಕೂಡ ಜನಗಳ ನಿರೀಕ್ಷೆಯನ್ನ ಅರ್ಥ ಮಾಡಿಕೊಂಡು ನಿರೀಕ್ಷೆಯನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತೂ ನಮ್ಮ ಕೈಯಲ್ಲಿದೆ. ಸೊ ಇದರಲ್ಲಿ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ. ಅವರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮತ್ತು ಸ್ವಲ್ಪ ಸುಧಾರಣೆಯನ್ನು ಕೂಡ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ನಾನು ಅವ್ರ ಜೊತೆಗೆ ಅವರಲ್ಲಿ ಒಬ್ಬನಾಗಿ ಹೆಜ್ಜೆಗೆ ಹೆಜ್ಜೆ ಹಾಕಿ ಅವ್ರ ಜೊತೆಗೆ ನಾನು ಕೂಡ ನಮ್ಮ ಇಡೀ ಸರ್ಕಾರ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ಎರಡನೇದು ಅವ್ರಿಗೆ ಹೇಳಿರ್ತಕ್ಕಂಥದ್ದು, ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಕೆಲಸದ ಜಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಜಾಗವನ್ನು ಅನಗತ್ಯವಾಗಿ ಕೆಲಸಕ್ಕೆ ಆವರಿಸ್ಕೊಳ್ಳುವಂತಹದ್ದು. ಅದರಿಂದ ಏನಾಗುತ್ತೆ, ಟ್ರಾಫಿಕ್ಕಿಗೆ ಇದರಿಂದ ಸ್ವಲ್ಪ ಸಾಕಷ್ಟು ಜನಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ 3 ವರ್ಷ 4 ವರ್ಷ 5 ವರ್ಷ ಕೆಲಸ ಪ್ರಗತಿಯಲ್ಲಿದ್ದರೆ ಅದು ಅವಶ್ಯಕತೆಗಿಂತ ಹೆಚ್ಚು ಜಾಗವನ್ನು ಆವರಿಸ್ಕೊಂಡ್ರೆ, ಅವಶ್ಯಕತೆಗಿಂತ ಹೆಚ್ಚು ಸಮಯದವರೆಗೆ ನಾವು ಜಾಗವನ್ನು ಅತಿಕ್ರಮಿಸ್ಕೊಂಡ್ರೆ ಇದರಿಂದ ದೈನಂದಿನ ಟ್ರಾಫಿಕ್ ಸಮಸ್ಯೆ ಇನ್ನೂ ಉಲ್ಬಣ ಆಗುತ್ತೆ. ಮೊದಲೇ ಸಮಸ್ಯೆ ಇದೆ ಬ್ಯಾಂಗ್ಳೂರಲ್ಲಿ, ಅದಕ್ಕೆ ಇದೂ ಕೂಡ ಆ್ಯಡ್ ಆಗುತ್ತೆ. ಹಾಗಾಗಿ ವರ್ಕ್ ಸೈಟಲ್ಲಿ ನೀವು ಪ್ಲ್ಯಾನ್ ಮಾಡಿ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಅಷ್ಟರಲ್ಲಿ ಒಂದು ರೀಚನ್ನು ಕಂಪ್ಲೀಟ್ ಮಾಡಿ ಟ್ರಾಫಿಕ್ಕಿಗೆ ಬಿಟ್ಕೊಡ್ಬೇಕು ರೋಡನ್ನು. ಆಮೇಲೆ ಅನಗತ್ಯವಾಗಿ ಏನೇನೋ ಇವ್ರದ್ದು ಮೆಟೀರಿಯಲ್ ಇಟ್ಕೊಳ್ಳೋದು, ಮತ್ತೊಂದು ಮಗದೊಂದು ಇಡೀ ಸಂಸಾರ ಅಲ್ಲಿ ರೋಡ್ ಮೇಲೆ ಮಾಡೋದ್ರ ಬದಲಿಗೆ ಅವ್ರಿಗೆ ಆಲ್ಟರ್ನೇಟ್ ವರ್ಕ್ ಸೈಟ್ ಇಟ್ಕೋಬೇಕು ಅದಕ್ಕೆಲ್ಲ. ಸೊ ಎಷ್ಟು ಮಿನಿಮೈಸ್ ಮಾಡೋದಕ್ಕೆ ಸಾಧ್ಯ ಅಷ್ಟನ್ನು ಮಾಡಬೇಕು. ಸೊ ಇದರಿಂದ ಟ್ರಾಫಿಕ್ಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಸುಧಾರಣೆ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಮತ್ತು ವರ್ಕ್ ಸೈಟಲ್ಲಿ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ, ಎಲ್ಲ ಡೆಬ್ರೀಸು, ಆ ಕಬ್ಬಿಣದ ಸಾಮಗ್ರಿಗಳು, ಸರಂಜಾಮುಗಳು ಎಲ್ಲವನ್ನೂ ಕೂಡ ಇಡೀ ಸಂಸಾರ ಅಲ್ಲಿ ರೋಡ್ ಮೇಲೆ ಇಟ್ಕೊಂಡು ಒಂಥರ ಮೆಟ್ರೋ ವರ್ಕ್ ಸೈಟ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮೊದಲೇ ಒಂದು ಕಡೆ ಗಾರ್ಬೇಜ್ ಪ್ರಾಬ್ಲಮ್ಮು, ಇದು ಕೂಡ ಒಂಥರ ವೇಸ್ಟ್ ಡಂಪಿಂಗ್ ಸೈಟ್ ಆಗೋಗ್ಬಿಟ್ಟಿದೆ. ಏನಾಗುತ್ತೆ, ಬರೀ ಮೆಟ್ರೋ ವೇಸ್ಟ್ ಅಲ್ಲ, ಯಾವನ್ಯಾವನ್ ದಾರಿಯಲ್ಲಿ ಹೋಗೋನು ಕೂಡ ಇದು ಸೈಟ್ ನೋಡಿದಾಗ ಅವ್ರದ್ದು ಕೂಡ ಕಸ ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾರೆ ಎಷ್ಟೋ ಕಡೆ. ಸೊ ಇದರಿಂದ ನೋಡೋದಕ್ಕೂ ಬೆಂಗಳೂರಿನ ಸೌಂದರ್ಯ ಕೆಡುತ್ತೆ, ಮತ್ತೆ ಅಲ್ಲಿಂದ ಡಸ್ಟು, ಪೊಲ್ಯೂಷನ್ನು ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವರ್ಕ್ ಸೈಟ್ ಮ್ಯಾನೇಜ್ಮೆಂಟ್, ಅಲ್ಲಿಂದ ಮಣ್ಣು ಅಂಥದ್ನೆಲ್ಲ ತೆಗೆಯೋದು ಆಗಲಿ ಅಥವಾ ಉಪಯೋಗಕ್ಕೆ ಇಲ್ಲದೆ ಇರುವಂತಹ ಕಬ್ಬಿಣದ ಸಾಮಾನುಗಳು, ಅವೇನೇನು ಬ್ಯಾರಿಕೇಡ್ಸು, ಮೆಟಲ್ಲು, ಫ್ಯಾಬ್ರಿಕೇಶನ್ ಮೆಟೀರಿಯಲ್ಲು, ಇವೆಲ್ಲವನ್ನು ಕೂಡ ಎಲ್ಲಾದರೂ ಬೇರೆ ಕಡೆ ಇಟ್ಕೋಬೇಕು. ರೋಡ್ ಸಿಕ್ಕಿದೆ ಅಂತೇಳಿ ಅದನ್ನು ಸ್ವೇಚ್ಛಾಚಾರವಾಗಿ ಬಳಸುವಂಥದ್ದು ಆಗಬಾರ್ದು ಅಂತ ಹೇಳಿದ್ದೇನೆ. ಮತ್ತು ವರ್ಕ್ ಸೈಟ್ ಮ್ಯಾನೇಜ್ಮೆಂಟಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಎಷ್ಟೋ ಕಡೆ ವರ್ಕ್ ಸೈಟನ್ನು ಮಿಸ್ಮ್ಯಾನೇಜ್ ಮಾಡೋದ್ರಿಂದ ಫ್ಲಡ್ಡಿಂಗು ಕೂಡ ಆಗ್ತಾ ಇದೆ. ಸೊ ಈ ಮೂರೂ ದೃಷ್ಟಿಯಲ್ಲಿ ವರ್ಕ್ ಸೈಟ್ ಮ್ಯಾನೇಜ್ಮೆಂಟು ಸುಧಾರಣೆ ಆಗಬೇಕು ಅಂತಲೂ ಕೂಡ ಹೇಳಿದ್ದೇನೆ.